ಹಾಯ್ ವೀಕ್ಷಕರೇ, ನಮಸ್ಕಾರ. ಬಿಗ್ ಬಾಸ್ನ ಮಾತುಕತೆಗೆ ಸ್ವಾಗತ. ಸೊ ಈ ವಾರದ ಕ್ಯಾಪ್ಟನ್ ಕೂಡ ಯಾರು ಅಂತ ಗೊತ್ತಾಯಿತು. ಸೊ ಇದೀಗ ಈ ವಾರದ ಉತ್ತಮ ಯಾರು, ಕಳಪೆ ಯಾರು, ಜೊತೆಗೆ ಕಿಚನ್ ಚಪ್ಪಾಳೆ ಯಾರಿಗೆ ಸಿಗಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಕ್ಯಾಪ್ಟನ್ ಟಾಸ್ಕ್ನಲ್ಲಿ 5 ಸ್ಪರ್ಧಿಗಳಿದ್ರು. ಸೊ ಆ ಸ್ಪರ್ಧಿಗಳಲ್ಲಿ ಒಬ್ಬರು ಕ್ಯಾಪ್ಟನ್ ಆಗಿರುವಂಥದ್ದು. ಸೊ ಈಗಾಗಲೇ ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಸೊ ಇದೀಗ ಈ ವಾರದ ಕಳಪೆ ಮತ್ತೆ ಉತ್ತಮ ಯಾರು ಅಂತ ಒಂದು ಲಿಸ್ಟ್ ಅಂತ ಬಂದಾಗ, ಸೊ ಈ ವಾರದ ಕಳಪೆ ಅದು ರಜತ್ ಅವರು. ಸೊ ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಅಂತ ಪ್ರಕ್ರಿಯೆ ಬಂದಾಗ ಈ ವಾರದಲ್ಲಿ ತುಂಬಾ ವರ್ಸ್ಟ್ ಆಗಿ ಬ್ಯಾಡ್ ಲ್ಯಾಂಗ್ವೇಜಸ್ ಅನ್ನ ಯೂಸ್ ಮಾಡಿದ್ರು. ಸೆಡೆ ಅನ್ನೋ ಪದ ಆಗಿರ್ಬೋದು, ಲೈಕ್ ಬಾಯಲ್ಲೇ ಇಟ್ಕೊಂಡು ಏನು ಹೇಳ್ದಲೆ ಮೈಮಿಂಗ್ ಅನ್ನ ಮಾಡ್ತಾ ಇರೋಂಥದ್ದು. ಸೊ ಇದೆಲ್ಲ ನೋಡಿದಾಗ ರಜತ್ ಅವ್ರಿಗೆ ಇಡೀ ಮನೆ ಕಳಪೆ ಕೊಡಬೇಕಾಗತ್ತೆ. ಜೊತೆಗೆ ಈ ವಾರದ ಉತ್ತಮ ಅಂತ ಬಂದಾಗ ಆ ಸ್ಪರ್ಧಿಗಳ ಪೈಕಿಯಲ್ಲಿ 4-5 ಸ್ಪರ್ಧಿಗಳು ಬರ್ತಾರೆ. ಒಂದು ರಜತ್ ಆಗಿರ್ಬೋದು, ಇವರು ರಘು, ಹಾಗೆ ಧನುಷ್ ಅವರು, ಮಾಳು ಅವರು, ಇವರು ಈ ಸ್ಪರ್ಧಿಗಳು ಈ ವಾರದ ಒಂದು ಉತ್ತಮ ಒಂದು ಲಿಸ್ಟ್ಗೆ ಬರ್ತಾ ಇರೋಂಥದ್ದು. ಜೊತೆಗೆ ಟಾಸ್ಕ್ ಅನ್ನು ಗೆದ್ದಂತಹ ಕೆಲವು ಸ್ಪರ್ಧಿಗಳಲ್ಲಿ ರಾಶಿಕ್ ಅವರು ಕೂಡ ಈ ವಾರದ ಉತ್ತಮ ಲಿಸ್ಟ್ ನಲ್ಲಿ ಇರುವಂಥದ್ದು. ಆ ಸ್ಪರ್ಧಿಗಳ ಪೈಕಿಯಲ್ಲಿ ರಘು ಆಗಿರ್ಬೋದು, ಧನುಷ್ ಅವ್ರಿಗಾಗಿರ್ಬೋದು, ಈ ಇಬ್ಬರು ಸ್ಪರ್ಧಿಗಳಿಗೆ ಉತ್ತಮ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಲೈಕ್ ನೈಟ್ ಟು ಮಾರ್ನಿಂಗ್ ತನಕನೂ ಅವರು ಟಾಸ್ಕ್ ಅನ್ನ ಮಾಡಬೇಕಾಗತ್ತೆ. ಅವರು ಆ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿದ್ರೆ ಎಲ್ಲರೂ ಕೂಡ ಮಲ್ಗುವಂತ ಒಂದು ಚಾನ್ಸ್ ಸಿಗುತ್ತೆ. ಆ ಒಂದು ಟಾಸ್ಕ್ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಅಂತ ಅನ್ನಿಸ್ತು. ಲೈಕ್ ಅದ್ರ ಜೊತೆಗೆ ಮಾಡೋರು ಕೂಡ ತಮ್ಮ ಒಂದು ಹೇರ್ ಕಟ್ ಅನ್ನ ಮಾಡಿಸ್ಕೊಂಡಿದ್ದು ಅಷ್ಟು ಈಸಿಯಾಗಿ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಅಂದ್ರೆ ಅವ್ರಿಗೆ ಒಂದು ಆರ್ಟಿಸ್ಟ್ಗೆ ಒಂದು ಪ್ರೊಫೆಷನಲಿಸಮ್ ಇರುತ್ತೆ. ಅವರು ಬೇರೆ ಮೂವಿಗೆ ಹೋಗ್ಬೇಕಾಗತ್ತೆ ಅಥವಾ ಸಿನಿಮಾ ಮಾಡ್ತಾ ಇರ್ತಾರೆ. ಇದೆಲ್ಲ ಇದ್ದೇ ಇರುತ್ತೆ. ನಮ್ಗಾದ್ರೆ ಬೇಕಾದ್ರೆ ಓಕೆ, ನಾವು ತೆಗೆಸ್ಕೊಳ್ತೀವಿ ಅಂತ ಹೇಳ್ತೀವಿ. ಬಟ್ ಆ ಒಂದು ಕಂಟೆಸ್ಟೆಂಟ್ಗಳಿಗೆ ಅಲ್ಲಿ ತಂದೆ ಆಗಿರುವಂತ ಒಂದು ಲೈಕ್ ಏನು ಕೆರಿಯರ್ ಇರುತ್ತಲ್ಲ, ಇದು ಮುಗ್ದಿದ ತಕ್ಷಣ ನಾನು ಸಿನಿಮಾಗೆ ಹೋಗ್ಬೇಕು ಅಂತೆಲ್ಲ. ಇದೆಲ್ಲ ಕಮಿಟ್ಮೆಂಟ್ಸ್ ಇರೋದ್ರಿಂದ ಅವ್ರು ಅಷ್ಟು ಈಸಿಯಾಗಿ ಹೇರ್ ಕಟ್ ಮಾಡಿಸೋದೇ ಇಲ್ಲ. ಹಾಗಾಗಿ ಈ ವಾರದ ಏನು ಉತ್ತಮ ಮಾಳು, ರಘು, ಹಾಗೆ ಧನುಷ್ ಅವ್ರಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ. ಹಾಗೆ ಈ ವಾರದ ಕಳಪೆ ಅದು ರಜತ್ ಅವ್ರಿಗೆ ಹೋಗ್ಬೇಕು. ತುಂಬಾ ಬ್ಯಾಡ್ ಲ್ಯಾಂಗ್ವೇಜಸ್ ಅನ್ನ ಯೂಸ್ ಮಾಡ್ತಿರೋಂಥದ್ದು. ಆಮೇಲೆ ಇವರು ಧ್ರುವಂತ್ ಅವ್ರ ಜೊತೆಗೆ ಜಗಳ ಆಡಕ್ಕೆ ಹೋಗ್ತಾ ಇರೋಂಥದ್ದು. ಏನು ಹೊಡೆದು ಬಿಡ್ತೀನಿ ಅಂತ. ಅಲ್ಲಿ ಯಾರು ಸ್ಪರ್ಧಿಗಳು ಅವಾಯ್ಡ್ ಮಾಡ್ಲೇಬಾರ್ದಾಗಿತ್ತು, ಏನ್ ಮಾಡ್ತಾರೋ ನೋಡ್ಬೋದಾಗಿತ್ತು. ಹಂಗೇನಾದ್ರು ಆಗಿರೋ ಹೊರಗಡೆ ಹೋಗಿರೋರು, ಅದು ಗೊತ್ತಿರೋಂಥ ವಿಚಾರ. ಹಾಗಾಗಿ ಈ ವಾರದ ಕಳಪೆ ಅದು ರಜತ್ ಅವ್ರು ಆಗ್ತಾರೆ. ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರಾಗಬೇಕು, ಈ ವಾರದ ಉತ್ತಮ ಯಾರು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತ ಬಂದಾಗಲೂ ಕೂಡ ಇವರೇ ಬರ್ತಾರೆ, ರಘು ಹಾಗೆ ಧನುಷು, ಹಾಗೆ ಮಾಳು ಮತ್ತೆ ರಾಶಿಕ್ ಅವರು ಬರ್ತಾರೆ. ನಿಮ್ಮ ಪ್ರಕಾರ ಯಾರಿಗೆ ಸಿಗ್ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಮಸ್ಕಾರ.